ನಮಸ್ಕಾರ ಕರ್ನಾಟಕ. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ನನಗೆ ಕಾಲ್ ಬಂತು. ಇನ್ನು ಮಲಗಿದ್ದೆ. ಕುಮಾರ್ ಅಂತೇಳಿ ನೆಲಮಂಗಲ ಕಸ್ಟಮರ್ ಇವರು. ಹೀಗೆ ಬೈಪಾಸಲ್ಲಿ ಹೋಗ್ಬೇಕಾದಾಗ ಆಟೋಗೆ ಟಚ್ ಆಗಿ ಫ್ರಂಟ್ ಇಂಪ್ಯಾಕ್ಟ್ ಆಗಿದೆ. ಬಾನೆಟ್ಟು, ಬಂಪರು, ರೇಡಿಯೇಟರ್ ಮತ್ತೆ ಹೆಡ್ಲೈಟ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಗ್ರಿಲ್ ಕೂಡ ಡ್ಯಾಮೇಜ್ ಆಗಿದೆ. ಸರ್, ದುಡಿಯೋ ಗಾಡಿ ಒಂದಿನ ನಿಂತರೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಎಕ್ಸಾಕ್ಟ್ 6 ಗಂಟೆ ಮಾರ್ನಿಂಗ್ ನಮ್ಮ ಒಂದು ವರ್ಕ್ಶಾಪ್ಗೆ ಬಂದರು. ನಾನು ಕೂಡ 6 ಗಂಟೆಗೆ ಮನೆಯಿಂದ ಎದ್ದು ಬಂದೆ. ಸೊ ಬಾನೆಟ್ನ ಟಿಂಕ್ರಿಂಗ್ ಮಾಡೋಣ ಅನ್ಕೊಂಡ್ವಿ. ಕಂಪ್ಲೀಟ್ ಇದು ಕ್ರಂಪ್ ಆಗಿದೆ. ಬಾನೆಟ್ ಇಂಚಸ್ ಹತ್ರ ಒಳಕ್ಕೆ ಹೋಗಿದೆ. ಸೊ ಇದನ್ನ ಎಷ್ಟೇ ಟಿಂಕ್ರಿಂಗ್ ಮಾಡಿದ್ರು ಕೂಡ ಅಲೈನ್ಮೆಂಟ್ ಬರೋದಿಲ್ಲ. ಸೊ ಹಾಗಾಗಿ ನಮಗೆ ಲಾಸ್ಟ್ ಟೈಮಲ್ಲಿ ಒಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದಾಗ ಒಂದು ಬಾನೆಟ್ ಇತ್ತು, ಟೊಯೋಟಾ ಒರಿಜಿನಲ್ದೇ ಬಾನೆಟ್ ಇತ್ತು. ಸರ್, ಇದನ್ನೇ ಹಾಕ್ಬಿಟ್ಟು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅದನ್ನು ಟಿಂಕ್ರಿಂಗ್ ಪೇಂಟಿಂಗ್ ಮಾಡ್ಕೊಡ್ತೀನಿ. ಹೊಸ ಬಂಪರ್ ಸ್ಟಾಕ್ ಇತ್ತು, ಪ್ಲಸ್ ಹೆಡ್ಲೈಟ್ಸ್ನ ತರಿಸ್ಕೊಂಡೆ. ಒಂದು ಇಲ್ಲೇ ನಮ್ಮ ದೇವನಹಳ್ಳಿನಲ್ಲೇ ಸ್ಟಾಕ್ ರೆಡಿ ಇತ್ತು. ಗ್ರಿಲ್ ಕೂಡ ಡ್ಯಾಮೇಜ್ ಆಗಿದೆ. ಹೊಸ ಗ್ರಿಲ್ ಆರ್ಡರ್ ಮಾಡಿದ್ದೀವಿ. ಕಸ್ಟಮರ್ಗೆ ಹೇಳಿದೆ ಇವತ್ತು ನೈಟೇ ಗಾಡಿ ಕೊಡ್ತೀನಿ ಅಂತ ಹೇಳಿ. ಬಟ್ ಆ್ಯಡ್ ಆನ್ಸ್ ಹೇಳಿದ್ದಾರೆ, ವಾಷಿಂಗು ಮತ್ತು ಪಾಲಿಶಿಂಗು ಇವತ್ತು ಓವರ್ ನೈಟ್ನ ರೆಡಿ ಮಾಡಿ ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಈ ಒಂದು ಗಾಡಿನ ಡೆಲಿವರಿ ಕೊಡ್ತಾ ಇದ್ದೀನಿ. ನೆಲಮಂಗಲದಿಂದ ದೇವನಹಳ್ಳಿಗೆ ನಮ್ಮ ಒಂದು ತಾನ್ವಿ ಆಟೋ ಮೇಲೆ ಟ್ರಸ್ಟ್ ಇಟ್ಟು ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವರು ಕಸ್ಟಮರ್ ಬಂದಮೇಲೆ ಕೂಡ ಒಂದು ರಿವ್ಯೂ ತೊಗೊಳ್ತೀನಿ. ಯಾರೆಲ್ಲ ತಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಲವ್ ಯು. ಬಾಯ್ ಬಾಯ್.